ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ವಿಧೇಯಕ 2025ಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಬರೋಣ. ಅಂಡ್ ಇಂಗ್ಲಿಷ್ನಲ್ಲಿ ಈ ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಡ್ರಾಫ್ಟ್ ಬಿಲ್ 2025 ಅಂತಲೂ ಕೂಡ ಕರೀತಾ ಬರ್ತಾರೆ. ಸೊ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಬಂದಾಗ, ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಸಮಾಜದಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನ ಕಾಪಾಡುವಂತಹ ದೃಷ್ಟಿಯಿಂದ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ವಿಧೇಯಕ 2025 ವಿಧಾನಸಭೆಯಲ್ಲಿ ಮಂಡಿಸಿರುವಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡನ್ನೂ ಕೂಡ ಪಾಸ್ ಮಾಡಿ ನಮ್ಮ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿದೆ ಎನ್ನುವಂಥದ್ದು. ಈ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ವಿಧೇಯಕ ಅನ್ನುವಂಥದ್ದು ರಾಜ್ಯ ಮಟ್ಟದ ಒಂದು ಪ್ರಸ್ತಾಪಿತ ಕಾನೂನಾಗಿದ್ದು, ಇದು ದ್ವೇಷ ಭಾಷಣ ಮತ್ತು ಅದರ ಸಂಬಂಧಿತ ಅಪರಾಧಗಳನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿ ಅವುಗಳ ಹರಡುವಿಕೆಯನ್ನ ನಿಯಂತ್ರಿಸುವಂಥದ್ದು ಮತ್ತು ಅವುಗಳನ್ನ ದ್ವೇಷ ಭಾಷಣವನ್ನ ಅಥವಾ ದ್ವೇಷ ಅಪರಾಧವನ್ನ ಮಾಡಿದಂಥವ್ರಿಗೆ ಶಿಕ್ಷೆಗಳನ್ನ ನಿಗದಿಪಡಿಸುವಂತಹ ಗುರಿಯನ್ನ ಈ ಬಿಲ್ ಅಥವಾ ಈ ಒಂದು ಮಸೂದೆ ಹೊಂದಿದೆ ಎನ್ನುವಂಥದ್ದು. ಇದಿನ್ನು ಕಾಯ್ದೆಯಾಗಿ ಪರಿವರ್ತನೆ ಆಗಿಲ್ಲ. ಯಾಕೆಂದ್ರೆ ರಾಜ್ಯಪಾಲರು ಇನ್ನು ಅಂಕಿತವನ್ನ ಕೊಟ್ಟಿಲ್ಲ. ರಾಜ್ಯಪಾಲರ ಅಂಕಿತಕ್ಕೆ ಅದಿನ್ನು ಕಾಯ್ತಾ ಇದೆ ಎನ್ನುವಂಥದ್ದು ಸುದ್ದಿ. ಸೊ ಏನಿದು ಹೇಟ್ ಸ್ಪೀಚ್ ಅಥವಾ ಹೇಟ್ ಕ್ರೈಮ್ ಅಂದ್ರೇನು, ಕರ್ನಾಟಕ ಏನಕ್ಕೆ ಈ ತರದ ಒಂದು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ವಿಧೇಯಕವನ್ನ ಮಂಡಿಸಿದೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ದ್ವೇಷ ಭಾಷಣ ಅಥವಾ ಹೇಟ್ ಸ್ಪೀಚ್ ಅಂದ್ರೆ ಏನು ಅಂತ ನೋಡ್ತಾ ಬಂದ್ರೆ, ಈ ವಿಧೇಯಕ ಅಥವಾ ಈ ಒಂದು ಡ್ರಾಫ್ಟ್ ಪ್ರಕಾರ ದ್ವೇಷ ಭಾಷಣ ಅಂದ್ರೆ ಯಾವುದೇ ವ್ಯಕ್ತಿ ಅಂದ್ರೆ ಸತ್ತೋರಾಗಿರ್ಬೋದು ಅಥವಾ ಜೀವಂತ ಇರುವಂತವರಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು ಅಥವಾ ಗುಂಪುಗಳು ಕೂಡ ಆಗಿರ್ಬೋದು, ಅಥವಾ ಒಂದು ಸಮುದಾಯದ ವಿರುದ್ಧ ಗಾಯವನ್ನ ಮಾಡುವಂತಹ, ವೈಷಮ್ಯವನ್ನು ಉಂಟು ಮಾಡುವಂತಹ ಅಥವಾ ದ್ವೇಷ ಅಥವಾ ಕೆಟ್ಟ ಇಚ್ಛೆಯನ್ನ ಉಂಟು ಮಾಡುವಂತಹ ಉದ್ದೇಶದಿಂದ ಸಾರ್ವಜನಿಕವಾಗಿ ಪ್ರಸಾರ ಮಾಡುವಂತಹ ಯಾವುದೇ ಮಾತಾಗಿರ್ಬೋದು, ಬರಹವಾಗಿರ್ಬೋದು, ಸಂಕೇತಗಳಾಗಿರ್ಬೋದು, ದೃಶ್ಯ ನಿರೂಪಣೆಗಳಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಸಂವಹನಗಳು, ಕಮ್ಯುನಿಕೇಶನ್ಸ್ ನಾವೇನ್ ಕರಿತೀವಿ, ಅವುಗಳನ್ನ ದ್ವೇಷ ಭಾಷಣ ಎಂದು ಪರಿಗಣಿಸಲಾಗತ್ತೆ. ಅದೇ ವಿಧೇಯಕದಲ್ಲಿ ಧರ್ಮ, ಜನಾಂಗ, ಜಾತಿ ಮತ್ತು ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ಅಂಗವೈಕಲ್ಯ ಅಥವಾ ಬುಡಕಟ್ಟು ಆಧಾರದ ಮೇಲೆ ಮಾಡುವಂತಹ ಯಾವುದೇ ತಾರತಮ್ಯ ಮಾತುಗಳನ್ನ ಪೂರ್ವಾಗ್ರಹದ ಆಸಕ್ತಿಗಳು, ಪ್ರಿಸಂಪ್ಷನ್ ಅನ್ನ ಹೊಂದಿರುವಂತಹ ಇಂಟ್ರೆಸ್ಟ್ಗಳು ಅಂತಾನೆ ಅದನ್ನ ವ್ಯಾಖ್ಯಾನವನ್ನ ಮಾಡಲಾಗಿದೆ. ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಅಂದ್ರೆ ಯೂಶಲಿ ಧರ್ಮಗಳ ಆಧಾರದ ಮೇಲೆ, ಜಾತಿಗಳ ಆಧಾರದ ಮೇಲೆ, ಅಂದ್ರೆ ಗಂಡು ಹೆಣ್ಣು ಅನ್ನುವಂತಹ ಆಧಾರದ ಮೇಲೆ, ಅಥವಾ ಲಿಂಗ ಪರಿವರ್ತರ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಅಂತ ನಾವೇನ್ ಕರಿತೀವಿ ಅವರ ಮೇಲೆ, ಬಡವರು ಬಲ್ಲಿದರು ಅನ್ನುವಂಥದ್ ಮೇಲೆ, ಅಥವಾ ದಲಿತರು ಅನ್ನುವಂತಹ ಒಂದು ಅಂಶದ ಮೇಲೆ, ಅಥವಾ ಸಿರಿವಂತರು ಹಣವಂತರು ಅನ್ನುವಂತಹ ಇದ್ರ ಮೇಲೆ, ದೇರ್ ಆರ್ ಮಲ್ಟಿಪಲ್ ರೀಸನ್ ಇಂದಾಗಿ ನಮ್ಗೆ ದ್ವೇಷ ಭಾಷಣವನ್ನ, ದ್ವೇಷ ಅಪರಾಧಗಳನ್ನ ಮಾಡ್ತಾ ಬಂದಿರ್ತಾರೆ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನಮ್ಗೆ ಏನು ಲೈಂಗಿಕ ದೃಷ್ಟಿಕೋನ ಅಂತಲೂ ಕೂಡ ಇರುತ್ತೆ. ಅಂದ್ರೆ ಸೆಕ್ಷುವಲ್ ಓರಿಯಂಟೇಷನ್ ಅನ್ನುವಂತಹ ಪದವನ್ನು ಕೂಡ ಮೊದಲ ಬಾರಿಗೆ ಬಳಸಿದೆ. ಯಾಕೆಂದ್ರೆ ಈ ಪದವನ್ನ ನ್ಯಾಷನಲ್ ಡ್ರಾಫ್ಟ್ಗಳೇನಿದೆ, ನ್ಯಾಷನಲ್ ಲಾಗಳೇನಿದೆ ಅದ್ರಲ್ಲಿ ತಂದಿಲ್ಲ, ಅಥವಾ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೊಸದಾಗಿ ಏನ್ ತಂದಿದ್ದಾರೆ, ಕೋಡ್ಸ್ಗಳೇನ್ ತಂದಿದ್ದಾರೆ, ಲಾ ಕೋಡ್ಸ್ಗಳೇನಿದಾವೆ ಅದ್ರಲ್ಲೂ ಕೂಡ ಇಲ್ದಲೇ ಇರುವಂತದ್ದು. ಇಲ್ಲಿ ನಮ್ಗೆ ಸೆಕ್ಷುವಲ್ ಓರಿಯಂಟೇಷನ್ ಅಂತ ಕರಿತೀವಿ. ಈ ಸೆಕ್ಷುವಲ್ ಓರಿಯಂಟೇಷನ್ ಅಂದ್ರೆ ಏನು? ಸೆಕ್ಷುವಲ್ ಓರಿಯಂಟೇಷನ್ ಅಂತ ಬಂದಾಗ ಗಂಡು ಗಂಡನ್ನ ಇಷ್ಟಪಡ್ಬೋದು ಅಥವಾ ಹೆಣ್ಣನ್ನು ಇಷ್ಟಪಡ್ಬೋದು, ಹೆಣ್ಣು ಹೆಣ್ಣನ್ನು ಇಷ್ಟಪಡ್ಬೋದು ಅಥವಾ ಹೆಣ್ಣು ಗಂಡನ್ನು ಕೂಡ ಇಷ್ಟಪಡ್ಬೋದು, ಅಥವಾ ಯಾರನ್ನು ಇಷ್ಟಪಡ್ದಲೇನೂ ಇರ್ಬೋದು. ಅಂದ್ರೆ ಲೈಂಗಿಕವಾಗಿ ಅವರ ದೃಷ್ಟಿಕೋನಗಳು ಏನಿರ್ತವೆ ಅವುಗಳ ಆಧಾರದ ಮೇಲೂ ಕೂಡ ಅವರ ವಿರುದ್ಧ ದ್ವೇಷವನ್ನ ಹರಡುವಂತಹ, ದ್ವೇಷದ ಮೂಲಕ ಅವರಿಗೆ ಅಪಾಯವನ್ನ ಉಂಟು ಮಾಡುವಂತಹ ಕೆಲಸವನ್ನ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಈ ದ್ವೇಷ ಭಾಷಣ ಅನ್ನೋದನ್ನ ಈ ವಿಧೇಯಕ ಕೊಟ್ಟಿದೆ. ಅದೇ ರೀತಿಯಲ್ಲಿ ಹೇಟ್ ಕ್ರೈಮ್ ಅಂದ್ರೆ ಏನು ಅಥವಾ ದ್ವೇಷ ಅಪರಾಧ ಅಂದ್ರೆ ಏನು ಅಂತ ಬಂದಾಗ, ದ್ವೇಷ ಅಪರಾಧ ಅಂದ್ರೆ ದ್ವೇಷ ಭಾಷಣವನ್ನ ರಚಿಸುವಂಥದ್ದು, ಪ್ರಕಟಿಸುವಂಥದ್ದು, ಪ್ರಸಾರ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು,
ಪ್ರಚರಿಸುವಂಥದ್ದು ಅಥವಾ ಪ್ರಚೋದನೆಯನ್ನು ಉಂಟು ಮಾಡುವಂಥದ್ದು, ಪ್ರೇರೇಪಿಸುವಂಥದ್ದು ಮತ್ತು ಅಂತಹ ಭಾಷಣಕ್ಕೆ ಪ್ರಯತ್ನವನ್ನು ಪಡುವಂತಹ ಅಪರಾಧಗಳನ್ನ ದ್ವೇಷ ಭಾಷಣ ಅಂತ ಕರಿತೀವಿ. ಅಂದ್ರೆ ದ್ವೇಷ ಭಾಷಣಗಳನ್ನ ಮೂಲಕ ನಾವು ಅಪರಾಧವನ್ನ ಕೈಗೊಳ್ಳೋದಕ್ಕೆ ಉಂಟಾಗುವಂಥದ್ದೇ ಅಪರಾಧಗಳನ್ನುವಂಥದ್ದು. ಅಂಡ್ ಈ ಕೃತ್ಯಗಳು ಯಾವುದೇ ವ್ಯಕ್ತಿಗಳ ಗುಂಪು ಅಥವಾ ಸಂಸ್ಥೆಗಳ ವಿರುದ್ಧ ವೈಷಮ್ಯ ಉಂಟು ಮಾಡುವಂಥದ್ದು, ದ್ವೇಷವನ್ನ ಉಂಟು ಮಾಡುವಂಥದ್ದು ಅಥವಾ ಕೆಟ್ಟ ಇಚ್ಛೆಯನ್ನ ಉಂಟು ಮಾಡುವಂತಹ ಉದ್ದೇಶದಿಂದ ಕೂಡಿರುವಂತಹ ಅಪರಾಧಗಳನ್ನ ನಾವು ಹೇಟ್ ಕ್ರೈಮ್ಸ್ ಅಥವಾ ದ್ವೇಷ ಅಪರಾಧ ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ಈ ಒಂದು ಕರ್ನಾಟಕ ದ್ವೇಷ ಭಾಷಣ ಮಸೂದೆಯ ಅದರ ಪ್ರಮುಖ ನಿಬಂಧನೆಗಳೇನೇನಿದಾವೆ, ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಯಾವ್ಯಾವು ಅಂತ ನೋಡ್ತಾ ಬಂದಾಗ, ಮೊದಲಿಗೆ ಸ್ಪಷ್ಟವಾಗಿ ವ್ಯಾಖ್ಯಾನವನ್ನ, ಡೆಫಿನೇಷನ್ ಅನ್ನ ಕೊಟ್ಟಿರುವಂಥದ್ದು. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾವುದಕ್ಕೂ ಹೆಚ್ಚಿನ ಒಂದು ಡೆಫಿನೇಷನ್ಗಳನ್ನ, ವ್ಯಾಖ್ಯಾನಗಳನ್ನ ಕೊಟ್ಟಿಲ್ಲ. ತುಂಬಾ ವೇಗ್ ಆಗಿರುತ್ತೆ. ಅವುಗಳನ್ನ ಲಾಯರ್ಗಳು, ಜಡ್ಜ್ಗಳು, ಕೋರ್ಟ್ಗಳು ತಮಗೆ ಹೇಗ್ ಬೇಕೋ ಅವಾಗ ಅವು ಡೆಫಿನೇಷನ್ ಅನ್ನ ಬರ್ಕೊಂಡಿರುತ್ತೆ. ಸೊ ಅದರಿಂದಾಗಿ ಒಂದು ಭಾಷಣ ಏನು ಅಂದ್ರೆ ದ್ವೇಷ ಅಂದ್ರೆ ಏನು, ಅದು ದೇಶ ಇದಕ್ಕೆ ಸಂಬಂಧಪಟ್ಟಾಗ ಇಲ್ಲೂ ಕೂಡ ನಮಗೆ ಒಂದು ಲೈಕ್ ವೆಲ್ ಡಿಫೈನ್ಡ್ ಡೆಫಿನೇಷನ್ಗಳು ಇಲ್ದಲೇ ಇರುವಂತಹ ಕೊರತೆಯನ್ನ ಕಾಣ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಒಂದು ವೆಲ್ ಡಿಫೈನ್ಡ್ ಡೆಫಿನೇಷನ್ಗಳನ್ನ ಕೊಟ್ಟಿದೆ. ಧರ್ಮ ಅಂದ್ರೆ ಏನು, ಜಾತಿಗಳಂದ್ರೆ ಏನು, ಲಿಂಗ ಗುರುತುಗಳು, ಲಿಂಗ ದೃಷ್ಟಿಕೋನ, ಜನಾಂಗ, ಅಂಗವೈಕಲ್ಯ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಭೀತಿ, ದ್ವೇಷ, ಅಸಂಗತಿಯನ್ನ ಉಂಟು ಮಾಡುವ ವಿಷಯಗಳನ್ನ ಒಳಗೊಂಡಿದೆ. ಸ್ಪಷ್ಟವಾಗಿ ಡೆಫಿನೇಷನ್ಗಳನ್ನ ಕೊಟ್ಟಿದೆ. ಅಂಡ್ ಪೆನಾಲ್ಟಿಗಳಾಗಿರ್ಬೋದು ಅಥವಾ ಶಿಕ್ಷೆಗಳ ಒಂದು ವ್ಯಾಪ್ತಿಯನ್ನ ಕೊಟ್ಟಿರುವಂಥದ್ದು. ಮೊದಲ ಸಲ ಮಾಡಿದ್ರೆ ಎಷ್ಟು ಶಿಕ್ಷೆ ಅಥವಾ ಅದನ್ನ ರಿಪೀಟ್ ಮಾಡಿದ್ರೆ ಎಷ್ಟು ಶಿಕ್ಷೆ, ಇದೆಲ್ಲವನ್ನು ಕೂಡ ಈ ಒಂದು ನಿಬಂಧನೆ ಅಥವಾ ಈ ಒಂದು ಮಸೂದೆ ಕೊಟ್ಟಿದೆ ಅನ್ನುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಸಾಮೂಹಿಕ ಹೊಣೆಗಾರಿಕೆ ಅನ್ನುವಂಥದ್ದು. ಅಂದ್ರೆ ಏನಿ ನಮ್ಮಲ್ಲಿ ಅಪರಾಧ ಅನ್ನುವಂಥದ್ದು ಒಂದು ಸಂಸ್ಥೆಗೆ ಸಂಬಂಧಪಟ್ಟಿದ್ರೆ ಅಥವಾ ಒಂದು NGOಗೆ ಸಂಬಂಧಪಟ್ಟಿದ್ರೆ ಅಥವಾ ಒಂದು ಬಾಡಿ ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಅಂತ ನಾವೇನ್ ಕರಿತೀವಿ, ಅದ್ರಲ್ಲಿ ಯಾರಾದ್ರೂ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಏನಾದ್ರೂ ಈ ದ್ವೇಷ ಭಾಷಣವನ್ನ, ದ್ವೇಷ ಅಪರಾಧವನ್ನ ಕೈಗೊಂಡ್ರೆ ಇಡೀ ಸಂಸ್ಥೆಯ ವಿರುದ್ಧವೇ ನಾವು ಈ ಒಂದು ಕಾಯ್ದೆಯ ಅಡಿನಲ್ಲಿ ಕೇಸನ್ನ ಹಾಕಿ ಅವರನ್ನ ಕೋರ್ಟಿನ ಒಂದು ಕಟಕಟೆಗೆ ಇಳಿಬಹುದಾದಂತಹ ಒಂದು ಸಾಮೂಹಿಕ ಹೊಣೆಗಾರಿಕೆ ಅನ್ನುವಂತಹ ತರಲಾಗಿದೆ. ಅದು ಕೂಡ ಗೊತ್ತಿರಲಿ. ಇನ್ನೊಂದು ಆನ್ಲೈನ್ ನಿಯಂತ್ರಣ ಅಂತ ಕರಿತೀವಿ. ದ್ವೇಷ ಭಾಷಣವನ್ನ ಹೊಂದಿರುವಂತಹ ಡಿಜಿಟಲ್ ವಿಷಯಗಳೇನಿರ್ತವೆ ಅವನ್ನ ತೆಗೆದು ಹಾಕೋದಿಕ್ಕೆ, ನಿರ್ಬಂಧವನ್ನ ಏರೋದಿಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ಕಾಯ್ದೆ ಹಕ್ಕನ್ನ ಕೊಟ್ಟಿದೆ. ಇದು ತುಂಬಾನೇ ಲೈಕ್ ಕನ್ಸರ್ನಿಂಗ್ ಮ್ಯಾಟರ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿವರೆಗೂ ಈ ತರದ ಅಧಿಕಾರ ಕೇವಲ ಕೇಂದ್ರ ಸರ್ಕಾರಕ್ಕಿತ್ತು. ಅಂದ್ರೆ ಕೇಂದ್ರ ಸರ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ಕಮ್ಯುನಿಟಿ ವಿರುದ್ಧ, ಒಂದು ಜನಾಂಗದ ವಿರುದ್ಧ, ಒಂದು ಲಿಂಗದ ವಿರುದ್ಧ ಅಥವಾ ಒಂದು ವ್ಯಕ್ತಿಯ ವಿರುದ್ಧ ಒಂದು ದ್ವೇಷವನ್ನು ಹರಡುವಂತಹ ಮಾಹಿತಿ ಅಂತ ಅನ್ಸ್ಕೊಂಡ್ರೆ ಅದನ್ನ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳೇನಿದ್ದೋ, ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಹೇಳಿ ಅದನ್ನ ತಗ್ಸಾಕ್ತಿತ್ತು. ಆ ಅಧಿಕಾರ ರಾಜ್ಯ ಸರ್ಕಾರಗಳಿಗಿರ್ಲಿಲ್ಲ. ಬಟ್ ಈ ಕಾಯ್ದೆ ಮೂಲಕ ಕರ್ನಾಟಕಕ್ಕೂ ಕೂಡ ಆ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್, ಟ್ವಿಟರ್ ನಲ್ಲಿ, ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಂದು ಜನಾಂಗಕ್ಕೆ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷ ಭಾಷಣವನ್ನ, ದ್ವೇಷ ಅಪರಾಧವನ್ನ ಹರಡುವಂತಹ ಮಾಹಿತಿಯನ್ನು ಏನಾದರೂ ಪ್ರಸಾರ ಮಾಡಿದ್ರೆ ಅದನ್ನ ತೆಗೆದು ಹಾಕೋದಿಕ್ಕೆ ಆರ್ಡರ್ ಮಾಡುವಂತಹ ಅಧಿಕಾರ ಕರ್ನಾಟಕ ಸರ್ಕಾರಕ್ಕೆ ಬರಲಿದೆ. ಒಂದು ನೆಕ್ಸ್ಟ್ ವಿನಾಯಿತಿಗಳು ಅಥವಾ ಎಕ್ಸಂಪ್ಷನ್ಗಳು ಅಂತ ಕರಿತೀವಿ. ವಿಜ್ಞಾನಕ್ಕೆ, ಸಾಹಿತ್ಯಕ್ಕೆ, ಕಲೆ, ಪರಂಪರೆ ಅಥವಾ ನಿಜವಾದ ಒಂದು ಧಾರ್ಮಿಕ ಆಚರಣೆಗಳಲ್ಲಿನ ನಿಜವಾದ ಕೃತಿಗಳೇನಿರ್ತವೆ ಅವುಗಳಿಗೆ ವಿನಾಯಿತಿಗಳನ್ನ ಕೊಡಲಾಗಿದೆ, ವಿನಾಯಿತಿಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಸುಮೋಟೋ ಆಕ್ಷನ್ ಅಂತ ಕರಿತೀವಿ. ಅಂದ್ರೆ ಸ್ವಯಂ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ನಿರ್ದಿಷ್ಟ ಸಂದರ್ಭಗಳಲ್ಲಿ ಔಪಚಾರಿಕವಾಗಿ ಯಾರೂ ದೂರು ಕೊಡದಲ್ಲೇ ಇದ್ರು. ಯಾಕೆಂದ್ರೆ ಕೆಲವು ಸಲ ದೂರು ಕೊಟ್ರೆ ಏನ್ ಮಾಡ್ತಾರೋ ಅನ್ನೋ ಭಯದಲ್ಲೂ ಕೂಡ ಕೆಲವರು ದೂರು ಕೊಡಕ್ ಹೋಗಲ್ಲ. ಅಂತಹ ಸಮಯದಲ್ಲಿ ಪೊಲೀಸ್ಗಳೇ ಒಂದು ಸುಮೋಟೋ ಆಗಿ ಅಥವಾ ಸ್ವಯಂ ಕೇಸ್ಗಳನ್ನ ದಾಖಲಿಸಿಕೊಂಡು ಕಾರ್ಯನಿರ್ವಹಿಸೋದಕ್ಕೂ ಕೂಡ ಅನುವನ್ನ ಮಾಡಿಕೊಟ್ಟಿದೆ. ಮತ್ತೆ ಇನ್ನೊಂದು ಪ್ರಮುಖ ಇಂಪಾರ್ಟೆಂಟ್ ಅಂದ್ರೆ ಏನು ಅಂತ ಬಂದಾಗ ಪರಿಹಾರವನ್ನು ಕೊಡುವಂಥದ್ದು. ಅಂದ್ರೆ ಈ ದ್ವೇಷ ಭಾಷಣದ ಮೂಲಕ, ದ್ವೇಷ ಅಪರಾಧಗಳ ಮೂಲಕ ಯಾರು ಸಂತ್ರಸ್ತರಿರ್ತಾರೆ, ಸಮಸ್ಯೆಗೆ ಒಳಗಾಗಿ ಸಂತ್ರಸ್ತರಾಗಿರ್ತಾರೆ, ಅವರಿಗೆ ಪರಿಹಾರವನ್ನು ಕೂಡ ಈ ಕಾಯ್ದೆ ಕಟ್ಟಿಕೊಡುತ್ತೆ. ಇದಿಷ್ಟು ಪ್ರಮುಖವಾದಂತಹ ನಿಬಂಧನೆಗಳು. ಅದು ಯಾವ್ಯಾವುದು? ಸ್ಪಷ್ಟ ವ್ಯಾಖ್ಯಾನ, ಶಿಕ್ಷೆಯ ವ್ಯಾಪ್ತಿಯನ್ನು ಕೊಡುವಂಥದ್ದು, ಸಾಮೂಹಿಕ ಹೊಣೆಗಾರಿಕೆಯನ್ನು ಹೇಳುವಂಥದ್ದು, ಆನ್ಲೈನ್ ನಲ್ಲಿ ನಿಯಂತ್ರಣವನ್ನ ಮಾಡುವಂಥದ್ದು,
ಸ್ವಯಂ ಅಥವಾ ಸೋಮೋಟೋ ಆಕ್ಷನ್ಗಳನ್ನ ತೆಗೆದುಕೊಳ್ಳೋದು ಮತ್ತು ಕೆಲವು ಇದಕ್ಕೆ ಎಕ್ಸಾಮ್ಷನ್ಗಳನ್ನ ಕೊಡುವಂಥದ್ದು ಮತ್ತು ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಇದ್ರಲ್ಲಿ ನಾವು ನೋಡ್ತಾ ಬಂದಿರ್ತೀವಿ. ನಿಮ್ಮ ಅವಾಗಲೇ ಹೇಳಿದಾಗಲೇ ವಿನಾಯಿತಿಗಳನ್ನ ಕೊಟ್ಟಿದ್ದಾರೆ, ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಅವು ಯಾವ್ಯಾವು? ವಿಜ್ಞಾನಕ್ಕೆ, ಸಾಹಿತ್ಯಕ್ಕೆ, ಕಲೆ ಮತ್ತು ಕಲಿಕೆಗೆ ಅಥವಾ ಪರಂಪರೆಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಸಾರ್ವಜನಿಕ ಒಳಿತಾಗಿದೆ ಅಂತ ಏನಾದ್ರೂ ಸಾಬೀತಾದ್ರೆ ಅಂತವನ್ನ ವಿನಾಯಿತಿಯನ್ನ ಕೊಡ್ಲಾಗತ್ತೆ. ಸಾರ್ವಜನಿಕ ಸೇವಕರು ಸದ್ಭಾವನೆಯಿಂದ ಮಾಡಿದಂತಹ ಕಾರ್ಯಗಳು ದ್ವೇಷಪೂರಿತ ಹಂಚ್ಕೊಳ್ಳೋದಿಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಮತ್ತಿನ್ನೊಂದು, ಸದುದ್ದೇಶದ ಪರಂಪರೆ ಅಥವಾ ಧಾರ್ಮಿಕ ಉದ್ದೇಶಗಳಿಗಾಗಿ ಇರಿಸಲಾದಂತಹ ಅಥವಾ ಬಳಸಲಾದಂತಹ ವಸ್ತುಗಳು ಸಹ ಅಪರಾಧದಿಂದ ಹೊರತಾಗಿರ್ತವೆ ಅಂತಾನು ಕೂಡ ವಿನಾಯಿತಿ. ಅಂಡ್ ಯಾರು ಕ್ರಮವನ್ನ ಕೈಗೊಳ್ಳಬಹುದು ಅಂದ್ರೆ ಈ ಕಾಯ್ದೆ ಅಡಿನಲ್ಲಿ, ಫಾರ್ ಎಕ್ಸಾಂಪಲ್ ಇದಿನ್ನು ವಿಧೇಯಕವಾಗಿದೆ, ಇನ್ನು ಕಾಯ್ದೆ ಆಗಿಲ್ಲ. ಕಾಯ್ದೆ ಆದ್ರೆ ಕಾಯ್ದೆ ಅಡಿನಲ್ಲಿ ಯಾರು ಆಪಾದಿತರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತ ನೋಡ್ತಾ ಬಂದಾಗ ಕಾರ್ಯನಿರ್ವಾಹಕ ಮೆಜಿಸ್ಟ್ರೇಟ್ಗಳಾಗಿರ್ಬೋದು, ವಿಶೇಷ ಕಾರ್ಯನಿರ್ವಾಹಕ ಮೆಜಿಸ್ಟ್ರೇಟ್ಗಳು, ಉಪ ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಗಿಂತ ಕಡಿಮೆ ಇಲ್ಲದಂತಹ ಅಧಿಕಾರಿಗಳು ಈ ಕಾಯ್ದೆ ಅಡಿನಲ್ಲಿ ಅಪರಾಧಗಳನ್ನು ತಡೆಯೋಕೆ ಕ್ರಮವನ್ನ ಕೈಗೊಳ್ಳೋದಿಕ್ಕೆ ಅಧಿಕಾರವನ್ನ ಹೊಂದಿರ್ತಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಅಧಿಕಾರವನ್ನ ಪಡೆದಂತಹ ಅಧಿಕಾರಿಗಳಾಗಿರ್ಬೋದು, ದ್ವೇಷ ಅಪರಾಧ ವಿಷಯಗಳನ್ನ ನಿರ್ಬಂಧಿಸೋದಕ್ಕೆ, ತೆಗೆದುಹಾಕೋದಕ್ಕೆ ಯಾವುದೇ ಸೇವಾ ಪೂರೈಕೆದಾರರಾಗಿರ್ಬೋದು, ಮಧ್ಯವರ್ತಿಗಳಾಗಿರ್ಬೋದು, ಸಂಸ್ಥೆಗಳಿಗೆ ನಿರ್ದೇಶನವನ್ನ ನೀಡಬಹುದು ಅನ್ನುವಂತಹ ಒಂದು ಪ್ರಾವಿಷನ್ ಕೂಡ ಬಳಸಿರುವಂಥದ್ದು. ಇನ್ನು ಈ ಹೇಟ್ ಕ್ರೈಮ್ಸ್ಗೆ ಅಥವಾ ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿರುವಂತಹ ಒಂದು ಲೀಗಲ್ ಫ್ರೇಮ್ ವರ್ಕ್ ಅಥವಾ ಕಾನೂನಿನ ಒಂದು ಚೌಕಟ್ಟುಗಳು ಯಾವ್ಯಾವು ಅಂತ ಬಂದಾಗ ಭಾರತೀಯ ನ್ಯಾಯ ಸಂಹಿತ ಅಥವಾ BNS ಅಂತಾನು ಕೂಡ ಕರೀತಾರೆ. ಈ BNS ಸೆಕ್ಷನ್ 196 ಅಂದ್ರೆ 196 ಅದರಲ್ಲಿ ಧರ್ಮ, ಜನಾಂಗ ಮತ್ತು ಭಾಷೆ ಆಧಾರದ ಮೇಲೆ ದ್ವೇಷವನ್ನ ಹರಡಿಸುವಂತವ್ರಿಗೆ ಶಿಕ್ಷೆಯನ್ನ ಕೊಡುತ್ತೆ. ಅಥವಾ ಇನ್ನೊಂದು BNS ಸೆಕ್ಷನ್ 299 ಇಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂತಹ ಉದ್ದೇಶಪೂರ್ವಕ ಕೃತ್ಯಗಳೇನಿರ್ತವೆ ಅವಕ್ಕೂ ಕೂಡ ಶಿಕ್ಷೆಯನ್ನ ಕೊಡುತ್ತೆ. ಇನ್ನೊಂದು BNS ಸೆಕ್ಷನ್ 353 ಅಥವಾ 353 ಇಲ್ಲಿ ರಾಜ್ಯದ ವಿರುದ್ಧ ಅಪರಾಧವನ್ನ ಪ್ರಚೋದಿಸುವಂತದ್ದು ಅಥವಾ ಸಾರ್ವಜನಿಕ ವ್ಯವಸ್ಥೆಗೆ ಭಂಗವನ್ನ ತರುವಂತಹ ಏನ್ ಹೇಳಿಕೆಗಳೇನಿರ್ತವೆ, ಭಾಷಣಗಳೇನಿರ್ತವೆ ಅವರಿಗೆ ದಂಡವನ್ನು ವಿಧಿಸುವಂತಹ ಇದಿರ್ಬೋದು. ಇನ್ನೊಂದು IT ಕಾಯ್ದೆ 2015 ಅಂದ್ರೆ ಆನ್ಲೈನ್ ವಿಷಯಕ್ಕೆ ಸಂಬಂಧಿಸಿರುವಂತದ್ದು. ಇದನ್ನು ಫೇಮಸ್ ಶ್ರೇಯಾ ಸಿಂಗಲ್ ಕೇಸ್ ಅಂತಾನು ಕೂಡ ಅಥವಾ ಶ್ರೇಯಾ ಸಿಂಗಲ್ ಪ್ರಕರಣ ಅಂತಾನು ಕೂಡ ಕರಿತೀವಿ. ಆನ್ಲೈನ್ ನಲ್ಲಿ ಹಾಕಿರುವಂತಹ ಮಾಹಿತಿಯ ಒಂದು ವಿರುದ್ಧ ತೆಗೆದುಕೊಳ್ಳುವಂತಹ ಕ್ರಮಗಳು ಏನಿರ್ತವೆ ಅದಾಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಕೇಸ್ ಇದೆ. ಅದು ಏನು ಅಂತ ಬಂದಾಗ ತೆಹಸೀನ್ ಪೂನಾವಾಲಾ ಒಂದು ವರ್ಡಿಕ್ಟ್ ಏನಿದೆ 2018 ತಂದಿದ್ದು. ಅಂದ್ರೆ ದ್ವೇಷ ಆಧಾರಿತ ಅಪರಾಧಗಳಾಗಿರ್ಬೋದು, ಗುಂಪು ಲಿಂಚಿಲ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಗುಂಪು ಹಿಂಸಾಚಾರವನ್ನು ತಡೆಗಟ್ಟೋದಿಕ್ಕೆ ಕಡ್ಡಾಯ ಪೊಲೀಸ್ ನೋಡಲ್ ಅಧಿಕಾರಿಗಳು, ವಿಶೇಷ ಉದ್ದೇಶಿತ ಗುಂಪುಗಳಿಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ, ಮಾನದಂಡಗಳನ್ನ ತೆಹಸೀನ್ ಪೂನಾವಾಲಾ ಪ್ರಕರಣದಲ್ಲಿ ಕೊಡಲಾಗಿದೆ. ಇದಿಷ್ಟು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿರುವಂತಹ ಫ್ರೇಮ್ವರ್ಕ್ಗಳು. ಸೆಂಟ್ರಲ್ ಲೆವೆಲ್ ಅನ್ನು ಬಿಟ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಈ ರೀತಿಯಾದಂತಹ ಒಂದು ಹೇಟ್ ಸ್ಪೀಚ್ ಆಗಿರ್ಬೋದು, ಹೇಟ್ ಕ್ರೈಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನನ್ನ ರೂಪಿಸ್ತಾ ಇರುವಂತದ್ದು ಕರ್ನಾಟಕವೇ ಆಗಿರುತ್ತೆ ಅನ್ನುವಂಥದ್ದು. ಅಂಡ್ ಈ ಕಾಯ್ದೆಯ ಒಂದು ನಿಯಂತ್ರಣದಲ್ಲಿರುವಂತಹ ಸವಾಲುಗಳು ಏನೇನು, ಕನ್ಸರ್ನ್ಗಳು ಏನೇನಿದಾವೆ ಅಂತ ಬಂದಾಗ ಕಡಿಮೆ ಅಪರಾಧ ನಿರ್ಣಯಗಳು ಅಂತ ಪ್ರಕರಣಗಳು ತುಂಬಾನೇ ಆಗ್ತಾರೆ, ಕೇಸ್ಗಳು ತುಂಬಾನೇ ಆಗ್ತಾರೆ. ಬಟ್ 5 ಕೇಸ್ಗಳು ಹಾಕಿದ್ರೆ ಆ 5 ಕೇಸ್ಗಳಲ್ಲಿ ಕೇವಲ 1 ಕೇಸ್ ಅಷ್ಟೇ ಕೋರ್ಟ್ ಅಲ್ಲಿ ವಿಚಾರಣೆಯನ್ನು ನಡೆದು ಅವ್ರಿಗೆ ಶಿಕ್ಷೆಯ ಪ್ರಮಾಣವನ್ನ ಕೊಡೋದು. ಮಿಕ್ಕದಂತೆ 40 ಅಥವಾ 4 ಕೇಸ್ಗಳು ಹಾಗೇನೆ ಹೊಂಟೋಗ್ತವೆ. ವಾಟ್ ಈಸ್ ದ ಯೂಸ್ ದೆನ್ ಅಂದ್ರೆ ಕೇಸನ್ನ ಫೈಲ್ ಮಾಡಿ ಈ ತರ ಕಾನೂನುಗಳು ತಂದು ಏನು ಮತ್ತೆ ಯೂಸ್ ಏನು? ಎರಡನೇದು ಅತಿಯಾದ ಅಪರಾಧೀಕರಣ ಅನ್ನುವಂಥದ್ದು. ಅಂದ್ರೆ ಕೆಲವು ಸಲ ತುಂಬಾ ಕನ್ಸರ್ನ್ ಇದೆ. ಅಂದ್ರೆ ಯಾವುದೋ ಒಂದು ವಿಷಯಕ್ಕೆ, ಏನೋ ಒಂದು ವಿಷಯಕ್ಕೆ ಮಾತುಗಳನ್ನ ಅದು ಕಠೋರವಾಗಿದ್ರು ಕೂಡ ಹೇಳ್ಬೇಕಾಗತ್ತೆ. ಅಂತಹ ಕಠೋರ ಸತ್ಯಗಳನ್ನ ನಾವು ಹೇಟ್ ಕ್ರೈಮ್ಸು ಅಥವಾ ಹೇಟ್ ಸ್ಪೀಚ್ ಅಂತ ಅದನ್ನೇನಾದ್ರೂ ನೀವು ಕನ್ಸಿಡರ್ ಮಾಡಿದ್ರೆ ನೆಕ್ಸ್ಟ್ ಯಾರ ವಿರುದ್ಧ ಏನೂ ಹೇಳೋ ಆಗಿಲ್ಲ. ಅಂದ್ರೆ ಹಿಸ್ಟ್ರಿನಲ್ಲಿ ಏನೋ ನಡೆದಿದೆ, ಇತಿಹಾಸದಲ್ಲಿ ಏನೋ ನಡೆದಿದೆ, ಆ ಇತಿಹಾಸವನ್ನ ನಾವು ಹೇಳ್ಬೇಕಲ್ವಾ? ಅದನ್ನ ಹೇಳುವ ಅಂಶಗಳು ನಮ್ಗೆ ಸಿಗ್ದಲೇ ಹೋದ್ರೆ, ಸ್ವಾತಂತ್ರ್ಯ ಸಿಗ್ದಲೇ ಹೋದ್ರೆ ಎನ್ನುವಂತಹ ಅತಿಯಾದ ಅಪರಾಧೀಕರಣ ಅಂತಾನು ಕೂಡ ಕರಿತೀವಿ. ಇನ್ನು ಆನ್ಲೈನ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ
ಆನ್ಲೈನಲ್ಲಂತೂ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಕಮೆಂಟ್ಗಳು ಹಾಕುವಂಥದ್ದು, ಕೆಟ್ಟ ಕೆಟ್ಟ ಕಮೆಂಟ್ಗಳು ಹಾಕುವಂಥದ್ದು, ಬ್ಯಾಡ್ ಮೀಮ್ಸ್ಗಳನ್ನು ಮಾಡುವಂಥದ್ದು, ಆ ಮೂಲಕ ಅವರ ಒಂದು ಅವರ ಒಂದು ಪ್ರಸಿದ್ಧಿಯನ್ನು ಹಾಳುಗೆಡುವಂಥದ್ದು, ಅವರನ್ನು ಲೈಕ್ ಮಾನಸಿಕವಾಗಿ ದೌರ್ಜನ್ಯವನ್ನ ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಇವನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತೀರಾ? ಯಾಕೆಂದ್ರೆ ನಿಮ್ಮ ಕೈಲಿ, ಸರ್ಕಾರಗಳ ಕೈಲಿ ನಡೆಯುವಂತಹ ಒಂದು ಸೈಬರ್ ಕ್ರೈಮ್ ಅನ್ನೇ ತಡೆಯಕ್ಕಾಗ್ದಲೇ ಇರುವಂಥದ್ದು ಈ ಡಿಜಿಟಲ್ ಆಕ್ಷನ್ಸ್ಗಳು, ಡಿಜಿಟಲ್ ಬಂಧನಗಳು ಏನಿರುತ್ತವೆ, ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಇವುಗಳನ್ನೇ ತಡೆಯಕ್ಕಾಗ್ದಲೇ ಇರುವಂಥವ್ರು ಒಂದು ಕಮೆಂಟ್ಗಳನ್ನ ಅಥವಾ ಇನ್ಯಾರೋ ಒಂದು ವಿಡಿಯೋ ಮಾಡಾಕೋದ್ರು, ಯಾರೋ ಒಂದು ಆಡಿಯೋ ಹಾಕೋದ್ರು, ಇವುಗಳನ್ನ ನೀವು ಕೇಸ್ಗಳನ್ನ ಫೈಲ್ ಮಾಡಿಕೊಂಡು ಅವನ್ನ ನೀವು ತಡಿತೀರಾ ಅನ್ನುವಂತಹ ಪ್ರಶ್ನೆಗಳು ಬರುವಂಥದ್ದು. ಅಂಡ್ ವ್ಯಕ್ತಿನಿಷ್ಠ ವ್ಯಾಖ್ಯಾನ, ಡೆಫಿನೇಷನ್ಗಳು ಕೂಡ ಕೆಲಸದಲ್ಲಿ ತುಂಬಾ ನ್ಯಾರೋ ಆಗಿರುವಂಥದ್ದು, ಅದನ್ನ ನಾವು ಬೇರೆ ಅರ್ಥವೇ ಕೊಡದಲ್ಲಿರೋ ಹಾಗೆ ಏನೇನೋ ಆಗ್ತಾ ಇರುವಂಥದ್ದು. ಅಂಡ್ ಪೊಲಿಟಿಕಲ್ ಪವರ್ಗಳನ್ನ, ಯಾಕಂದ್ರೆ ಈಗಿನ ಅಧಿಕಾರದಲ್ಲಿರುವಂತಹ ಪಕ್ಷಗಳು ಕೆಲವು ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡೇನೆ ಬೇಕು ಅಂತ ಈ ರೀತಿಯಾದಂತಹ ಕಾನೂನುಗಳು ತರ್ತಾ ಇದೆ ಎನ್ನುವಂತಹ ವಿಪಕ್ಷ ನಾಯಕರ ವಾದಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ಕನ್ಸರ್ನ್ಗಳಿದಾವೆ. ಈ ಕಾಯ್ದೆ ಏನಿದೆ, ವಿಧೇಯಕ ಏನಿದೆ, ಇದು ತುಂಬಾ ಒಂದೊಳ್ಳೆ ರೆವಲ್ಯೂಷನರಿ ಥಾಟ್ಸ್ ಆಗಿದ್ರು ಕೂಡ ಇದನ್ನು ತುಂಬಾ ನ್ಯಾರೋ ಲೆವೆಲ್ಗೆ ಅಥವಾ ಒಂದು ಧರ್ಮದವರನ್ನ ಓಲೈಸೋದಕ್ಕೋಸ್ಕರ ಅಥವಾ ಇನ್ನೊಂದು ಧರ್ಮದವರ ಒಂದು NGOಗಳನ್ನ ತಡೆಗಟ್ಟೋದಕ್ಕೋಸ್ಕರ ತರಲಾದಂತಹ ಕಾನೂನುಗಳು ಕೂಡ ಇದೆ. ಏನೇ ಆಗ್ಲಿ, ರಾಜ್ಯಪಾಲರಿಂದ ಅಂಕಿತವನ್ನಾಡಾದ್ರೆ ಈ ಕಾಯ್ದೆ ಎಲ್ಲರ ಹಿತಕ್ಕೆ ಇರಲಿ, ಕೇವಲ ಒಂದು ಧರ್ಮದ, ಒಂದು ಜನಾಂಗದ ಅಥವಾ ಒಂದು ಭಾಷಿಕರ ಯಾರದೋ ಓಲೈಕೆಗೆ ಹಿರಿದಲೇ ಇರಲಿ ಅನ್ನುವಂತಹ ಆಶಯದೊಂದಿಗೆ ಈ ವಿಡಿಯೋನಿಗೆ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.